ಇವತ್ತು ಫೈನಲ್ ಕಾದಾಟ ಇದೆ. ಸೊ ಫೈನಲ್ ಪಂದ್ಯದಲ್ಲಿ ಗೆಲುವು ಯಾರಿಗೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಟೀಮ್ ಇಂಡಿಯಾ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ಇವತ್ತು ಫೈನಲ್ ಪಂದ್ಯ ಇದೆ. ಸೊ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ಹೈ ವೋಲ್ಟೇಜ್ ಮ್ಯಾಚ್ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಈಗ ಅಂದರೆ ಅಭಿಮಾನಿಗಳು ಪ್ರಾರ್ಥನೆಯಲ್ಲಿ ಮುಳುಗ್ತಾ ಇರುವಂಥದ್ದು. ಗೆದ್ದು ಬಾ ಟೀಮ್ ಇಂಡಿಯಾ ಅಂತೇಳಿ ಶತಕೋಟಿ ಅಭಿಮಾನಿಗಳು ವಿಶ್ ಮಾಡ್ತಾ ಇದ್ದಾರೆ, ಶುಭ ಹಾರೈಸ್ತಾ ಇದ್ದಾರೆ. ಸೊ ಹಾಗಾಗಿ ಕುತೂಹಲ ಇರುವಂಥ ಪಂದ್ಯ ಇವತ್ತು. ಯಾಕಂದರೆ ಒಂದು ಒಳ್ಳೆಯ ಅವಕಾಶ ಭಾರತಕ್ಕೆ ಚಾಂಪಿಯನ್ ಆಗೋದಕ್ಕೆ. ಇದು ಎರಡನೇ ಬಾರಿ ಫೈನಲ್ಗೆ ಪ್ರವೇಶ ಮಾಡ್ತಾ ಇರುವಂಥದ್ದು ಈ T20 ವರ್ಲ್ಡ್ ಕಪ್ಪಲ್ಲಿ. ಅಂದರೆ 2014ರಲ್ಲಿ ಫೈನಲ್ಗೆ ಬಂದಿತ್ತು, 2007ರಲ್ಲಿ ಚಾಂಪಿಯನ್ ಆಗಿತ್ತು. ಇದಾದ ನಂತರ ಮೂರನೇ ಬಾರಿಗೆ ಇದು ಫೈನಲ್, ಅಂದರೆ ಟೀಮ್ ಇಂಡಿಯಾ ಫೈನಲ್ಗೆ ಬರ್ತಾ ಇರುವಂಥದ್ದು. ಬಟ್ ಚಾಂಪಿಯನ್ ಆಗೋದಕ್ಕೆ ಎರಡನೇ ಬಾರಿ ಒಂದು ಒಳ್ಳೆಯ ಅವಕಾಶ ಆಗುತ್ತೆ ಕಿರೀಟವನ್ನು ಎತ್ತಿ ಹಿಡಿಯೋದಕ್ಕೆ. ಜೊತೆಗೆ ಸೌತ್ ಆಫ್ರಿಕಾ ಕೂಡ ಟೀಮ್ ಕೂಡ ಚೆನ್ನಾಗಿದೆ. ಯಾಕೆಂದರೆ ಎರಡೂ ಟೀಮ್ ಸೌತ್ ಆಫ್ರಿಕಾ ಮತ್ತು ಟೀಮ್ ಇಂಡಿಯಾ ಅಂತ ಬಂದಾಗ ಸೋಲಿಲ್ಲದೆ ಇಲ್ಲಿಯ ತನಕ ಬಂದಿರುವಂಥ ಟೀಮ್ ಇದು. ಸೊ ನಿರಂತರವಾಗಿ ಅಂದರೆ ಈ ಬಾರಿ 2024ರ ವಿಶ್ವಕಪ್ಪಲ್ಲಿ T20 ವಿಶ್ವಕಪ್ಪಲ್ಲಿ ಸೋಲದೇ ಇರುವಂತಹ ಎರಡು ಟೀಮ್ ಆಗ್ತಾ ಇರುವಂಥದ್ದು. ಸೊ ಹಾಗಾಗಿ ಇವತ್ತಿನ ಪಂದ್ಯ ಏನಿದೆಯಲ್ಲ, ಹೈ ವೋಲ್ಟೇಜ್ ಕದನ ಏನು ನಡೆಯುತ್ತಲ್ಲ, ಫೈನಲ್ ಕಾದಾಟ. ಸೊ ಸೋಲಿನ ರುಚಿ ಯಾರಿಗೆ, ಚಾಂಪಿಯನ್ ಯಾರಾಗ್ತಾರೆ ಅನ್ನುವಂಥ ಕುತೂಹಲ ಇದೆ. ICC ಈ T20 ವರ್ಲ್ಡ್ ಕಪ್ ಏನಿದೆಯಲ್ಲ ಟೂರ್ನಿ ಇವತ್ತು ಬಾರ್ಬಡೋಸ್ನಲ್ಲಿ ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ನಡುವೆ ಫೈನಲ್ ಪಂದ್ಯ ನಡೀತಾ ಇದೆ. ಹಾಗಾಗಿ ಇಡೀ ದೇಶದ ಅಭಿಮಾನಿಗಳು ಪ್ರಾರ್ಥನೆಯನ್ನು ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಒಂದು ಒಳ್ಳೆಯ ಅವಕಾಶ ಇದೆ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಚಾಂಪಿಯನ್ ಆಗೋದಕ್ಕೆ. ಜೊತೆಗೆ ಬಹಳ ಮುಖ್ಯವಾಗಿ ರಾಹುಲ್ ದ್ರಾವಿಡ್ ಅವರ ಹುದ್ದೆ ಇದೆಯಲ್ಲ, ಕೋಚ್ ಹುದ್ದೆ, ಇದು ಲಾಸ್ಟ್ ಪಂದ್ಯ ಆಗುತ್ತೆ, ಇದು ಕೊನೆಯ ಪಂದ್ಯ ಆಗುತ್ತೆ. ಹಾಗಾಗಿ ಗೆಲುವಿನ ಉಡುಗೊರೆ ನೀಡೋದಕ್ಕೆ ಇಡೀ ಟೀಮ್, ಭಾರತೀಯ ಆಟಗಾರರು ಎಲ್ಲರೂ ಕೂಡ ಒಂದು ಗೆಲುವಿನ ಉಡುಗೊರೆ ನೀಡಬೇಕು, ಗೆಲುವಿನ ವಿದಾಯ ಹೇಳಬೇಕು ಅಂಥೇಳಿ ಈ ಕಪ್ಪನ್ನು ಬಹುಶಃ ರಾಹುಲ್ ದ್ರಾವಿಡ್ಗೆ ಅರ್ಪಿಸುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ಇವತ್ತು T20 ವಿಶ್ವಕಪ್ ಟೂರ್ನಿ ಫೈನಲ್ ಪಂದ್ಯ ನಡೀತಾ ಇದೆ. ಹಾಗಾಗಿ ಈ ಒಂದು ಟ್ರೋಫಿ 2024 ಅಂದರೆ 2024ರ T20 ವಿಶ್ವಕಪ್ ಟ್ರೋಫಿ ಇದೆಯಲ್ಲ, ಕಪ್ ಇದೆಯಲ್ಲ, ಅದು ಯಾರಿಗೆ ಅನ್ನುವಂಥ ಕುತೂಹಲ. ಯಾಕೆ ಅಂತಂದರೆ ಈ ಪಂದ್ಯ ಭಾಳಷ್ಟು ಕುತೂಹಲದಿಂದ ಕೂಡಿರುತ್ತೆ. ಈ ಟೂರ್ನಾಮೆಂಟಲ್ಲಿ ಅಂದರೆ 2024ರ T20 ವಿಶ್ವಕಪ್ಪಲ್ಲಿ ಸೌತ್ ಆಫ್ರಿಕಾನೂ ಕೂಡ ಸೋತಿಲ್ಲ, ಭಾರತನೂ ಕೂಡ ಸೋತಿಲ್ಲ. ಸೊ ಹಾಗಾಗಿ ಯಾರಿಗೆ ಅಂದರೆ ಯಾವ ತಂಡ ಚಾಂಪಿಯನ್ ಆಗುತ್ತೆ ಅಂತೇಳಿ ಪ್ರಪ್ರಥಮ ಬಾರಿಗೆ T20 ವಿಶ್ವಕಪ್ ಇತಿಹಾಸದಲ್ಲೇ ಫೈನಲ್ಗೆ ಬಂದಿರುವಂಥ ಟೀಮ್ ಅಂತಂದರೆ ಅದು ಸೌತ್ ಆಫ್ರಿಕಾ. ಸೊ ಹಾಗಾಗಿ ಅವರಿಗೂ ಕೂಡ ಒಂದು ಒಳ್ಳೆಯ ಅವಕಾಶ ಇದೆ ಚಾಂಪಿಯನ್ ಆಗೋದಕ್ಕೆ. ಅವರ ಒಂದು ಹಣೆಪಟ್ಟಿ ಏನಿದೆಯಲ್ಲ, ಚೋಕರ್ಸ್ ಅನ್ನುವಂಥದ್ದು, ಸೊ ಅದನ್ನು ಅಳಿಸಿ ಹಾಕೋದಕ್ಕೆ ಒಂದು ಒಳ್ಳೆಯ ಅವಕಾಶ ಸೌತ್ ಆಫ್ರಿಕಾಗೆ ಇದೆ. ಆದರೆ ಎರಡೂ ಟೀಮ್ನ ಕಂಪೇರ್ ಮಾಡಿದಾಗ ಮೇಲ್ನೋಟಕ್ಕೆ ಭಾರತನೇ ಸ್ಟ್ರಾಂಗ್ ಅಂತ ಕಾಣಿಸ್ತಾ ಇದೆ. ಯಾಕೆಂದರೆ ಕಳೆದ ಪಂದ್ಯದಲ್ಲಿ ಇಂಗ್ಲೆಂಡ್ನ ಯಾವ ರೀತಿಯಾಗಿ ಸೋಲಿಸಿತ್ತು, ಆಮೇಲೆ ಈ ಆಸೀಸ್ ಅಂತ ಬಂದಾಗ ಅವ್ರನ್ನ ಯಾವ ರೀತಿಯಾಗಿ ಸೋಲಿಸಿತ್ತು, ಅದೆಲ್ಲವನ್ನು ನೋಡ್ತಾ ಇದ್ದರೆ ಇಲ್ಲಿ ಪರ್ಫೆಕ್ಟ್ ಟೀಮ್ ಅಥವಾ ಮೇಲ್ನೋಟಕ್ಕೆ ಮೇಲುಗೈ ಸಾಧಿಸ್ತಾ ಇರುವಂಥದ್ದು ಇಲ್ಲಿ ಟೀಮ್ ಇಂಡಿಯಾ. ಬಟ್ ಫೈನಲ್ ಪಂದ್ಯ ಆಗಿರೋದ್ರಿಂದ ಏನು ಕೂಡ ಹೇಳೋಕ್ಕಾಗೋದಿಲ್ಲ. ಇಲ್ಲಿ ಬಹಳ ಮುಖ್ಯವಾಗಿ ಇವತ್ತು ಟಾಸ್ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ನಾಯಕತ್ವ ಅಂದರೆ ನಾಯಕನ ನಿರ್ಧಾರ ಏನು ಅನ್ನೋದು ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು T20 ವಿಶ್ವಕಪ್ ಫೈನಲ್ ಕದನ ನಡೀತಾ ಇದೆ. ಹಾಗಾಗಿ ಇಡೀ ದೇಶದಾದ್ಯಂತ ಅಭಿಮಾನಿಗಳು ಪ್ರಾರ್ಥನೆಯಲ್ಲಿ ಮುಳುಗಿದ್ದಾರೆ. ಜೊತೆಗೆ ಟೀಮ್ ಇಂಡಿಯಾಗೆ ಶುಭ ಹಾರೈಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ ವಿಜಯಪುರದಲ್ಲಿ ಕ್ರೀಡಾಭಿಮಾನಿಗಳು ಟೀಮ್ ಇಂಡಿಯಾಗೆ ಶುಭ ಹಾರೈಸಿದ್ದಾರೆ. ಜೊತೆಗೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. 2007 ನಂತರ ಈಗ ಫೈನಲ್ ಲೆಗ್ಗೆ ಇಟ್ಟಿದೆ. ಅವಾಗ 2007 ನಂತರ ಈ ಸರಿ ಕಪ್ ಹೊಡಿಬೇಕನ್ನೋಂಥ ಆಸೆ ಇದೆ. ಒಂದು ಮ್ಯಾಚ್ ಸೋಲ್ದೇ ಇವಾಗ ಫೈನಲ್ಗೆ ಬಂದಿದ್ದಾರೆ. ಇವತ್ತು ಫೈನಲ್ ಗೆಲ್ತೈತೆ ಅನ್ನುವಂಥ ವಿಶ್ವಾಸ ನಮಗೆ ಇದೆ. ಆದ್ದರಿಂದ ರೋಹಿತ್ ಶರ್ಮಾ ಅವರು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ ಅವರು ಯಾವುದೇ ಒಂದು ಮ್ಯಾಚ್ನಲ್ಲಿ 50 ಹೊಡೆದಿಲ್ಲ. ಇವತ್ತು ಮ್ಯಾಚ್ನಲ್ಲಿ ಫೈನಲ್ನಲ್ಲಿ 50 ಹೊಡಿತಾರೆ ಅನ್ನೋಂಥ ಭರವಸೆ ನಮಗಿದೆ. ಆದ್ದರಿಂದ ನಮ್ಮ ಬೌಲರ್ಸ್ ಬುಮ್ರಾ ಆಗಿರಲಿ, ಒಳ್ಳೆ ಅಕ್ಷರ್ ಪಟೇಲ, ಕುಲ್ದೀಪ ಒಳ್ಳೆ ರೀತಿ ಸ್ಪೆಲ್ ಮಾಡ್ತಾ ಇದ್ದಾರೆ. ಅದರಿಂದ ಇವತ್ತು ನಾವು ಸೌತ್ ಆಫ್ರಿಕಾವನ್ನು ಸೋಲಿಸುವಂಥ ಛಲವನ್ನು ಹೊಂದಿದ್ದಾರೆ. ಅದರಿಂದ ಇವತ್ತು ನಾವು
ನಮ್ಮ ಇಂಡಿಯಾ ಟೀಮಿಗೆ ಗೆದ್ದು ಬಾ ಭಾರತ ಎಂದು ಶುಭವನ್ನು ಹಾರೈಸ್ತಾ ಇದ್ದೇವೆ. 2023ರಲ್ಲಿ ನಡೆದಿರ್ತಕ್ಕಂಥ ವರ್ಲ್ಡ್ ಕಪ್ಪಲ್ಲಿ ಕೂಡ ಯಾವುದೇ ರೀತಿ ಮ್ಯಾಚನ್ನು ಸೋಲಾರದು ಫೈನಲ್ ಬಂದಿದ್ರು. ಅದೇ ರೀತಿಯಾಗಿ ಆ ತಪ್ಪನ್ನು ಇವತ್ತು ಭಾರತ ಮಾಡೋದಿಲ್ಲ ಅಂತ ನಾವು ವಿಶ್ವಾಸ ಇದೆ. ಯಾಕಂದರೆ ಅಲ್ಲಿ ಆಗಿರುವಂಥ ಒಂದು ಅನುಭವ ರೋಹಿತ್ ಶರ್ಮಾಗೆ ಇನ್ನೂ ಕಾಡ್ತಾ ಇದೆ. ಅದೇ ರೀತಿಯಾಗಿ ಇಂದು ಭಾರತ ಫೈನಲ್ನಲ್ಲಿ ಯಾವುದೇ ತಪ್ಪು ಮಾಡದೆ ಟೀಮ್ ಸೋಲಾರದೆ ಎಡವಲಾರದೆ ಇವತ್ತು ಗೆದಿಬೇಕು ಅನ್ನುವಂಥ ದೃಢ ನಿಶ್ಚಯದಿಂದ ಆಡಿ ಇವತ್ತು ನಮಗೆ ವಿಶ್ವಕಪ್ T20 ಫೈನಲ್ ತಂದು ಕೊಡಲು ಇವಾಗ ನಮ್ಮ ಎಲ್ಲ ಟೀಮಿನ ಆಟಗಾರರು ಪಣ ತೊಟ್ಟಿದ್ದಾರೆ. ಇಂದು ಗೆದ್ದೇ ಗೆಲ್ಲುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.